ಓಕೆ, ಯಾವತ್ತಿಂದ ನೋಡ್ತಾ ಹೋಗೋಣ. ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಕೇಸರಿ ಪಡೆ ಇದಕ್ಕೆ ಕೆರಳಿದೆಯಂತೆ. ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡೆಯೋಕೆ ಹೋರಾಟ ನಡೆಸ್ತೀವಿ. ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡ್ತೀವಿ. ಆದರೆ ಪ್ರತಿಭಟನೆ ವಿಚಾರದಲ್ಲಿ ಏಕಾಂಗಿಯಾಗಿ ಹೋರಾಟ ನಡೆಸೋಕೆ ಬಿಜೆಪಿ ಮುಂದಾಗಿದೆಯಂತೆ. ಜೊತೆಲಿರೋ ಫ್ರೆಂಡ್ ಯಾರಿಗೆ ಬಿಟ್ರಿ? ಮೈತ್ರಿ ಪಕ್ಷ ಬೇಡವಂತೆ JDS. ಅದನ್ನ ಬಿಟ್ಟು ನಮ್ಮ ಹೋರಾಟ ನಮ್ದು, ಅವ್ರ ಹೋರಾಟ ಅವ್ರದ್ದು ಅಂತ ಹೇಳಿ ನಿರ್ಧಾರ ಮಾಡಿದಾರಂತೆ ರಾಜ್ಯ ಬಿಜೆಪಿ ನಾಯಕರು. ಕಾರಣ ಗೊತ್ತಿಲ್ಲ. ಸರ್ಕಾರದ ವಿರುದ್ಧ ಪ್ರತ್ಯೇಕ ಹೋರಾಟ ಮಾಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಈಗ ಮೈತ್ರಿ ಪಕ್ಷ JDS ಎಲ್ಲೆಲ್ಲಿ ಬಲಿಷ್ಠ ಆಗಿದೆಯೋ ಆ ಕ್ಷೇತ್ರಗಳಲ್ಲಿ ಕೇಸರಿ ಪಡೆ ನಮ್ಮದು ಒಂದಿರಲಿ ಅಂತ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರಂತೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ನೆಪದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಯನ್ನು ಚುರುಕು ಮಾಡ್ಕೊಳ್ಳೋಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಮಾಹಿತಿ. ಪಕ್ಷ ಬಲವರ್ಧನೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ JDS ಜೊತೆ ಮೈತ್ರಿ ಅವಶ್ಯಕತೆ ಇಲ್ಲ ಅನ್ನೋದು ವರಿಷ್ಠರ ಯೋಚನೆ. ಹೀಗಾಗಿ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ JDSನ ದೂರ ಇಟ್ಟು ಬಿಜೆಪಿ ಏಕಾಂಗಿಯಾಗಿ ಪ್ರತಿಭಟನೆಗಿಳಿತೆ. ಇಲ್ಲೂ ಕೂಡ ನಿಮ್ಮ ಸ್ವಪ್ರತಿಷ್ಠೆ, ಜನರಿಗೆ ಬೆಲೆ ಏರಿಕೆ, ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತಲ್ಲ. ನನ್ನ ಪಕ್ಷ ಎಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀರಿ. ಒಂದು ಇಲ್ಲಿ ಓಕೆ, ಪ್ರತಿಭಟನೆಯಲ್ಲಿ ಬಿಜೆಪಿ ಲೆಕ್ಕಾಚಾರ ಏನು ಅಂತ ನೋಡ್ತಾ ಹೋಗ್ಬಿಡೋಣ ಫಸ್ಟಿಗೆ ನಾವು. ಆಮೇಲೆ ಇದ್ರ ಬಗ್ಗೆ ಏನು ಎತ್ತ ಅಂತ ನೋಡೋಣ. ಪ್ರತಿಭಟನೆಯಲ್ಲಿ ಬಿಜೆಪಿ ಲೆಕ್ಕಾಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೆಲೆ ಏರಿಕೆ ವಿರುದ್ಧ ಸಾಲು ಸಾಲು ಹೋರಾಟಕ್ಕೆ ಬಿಜೆಪಿ ಕರೆ ಕೊಡ್ತಾ ಇದೆಯಂತೆ. ಓಕೆ, ಬೃಹತ್ ಪ್ರತಿಭಟನೆಯಲ್ಲಿ JDSನ ಬಿಟ್ಟು ಏಕಾಂಗಿಯಾಗಿ ಫೈಟ್ ಅಂತ ಚಂದಕ್ಕೆ ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ಪಿಗೆ ಹೋದ್ರಿ, ಮರ್ಜ್ ಮಾಡ್ಕೊಂಡ್ರಿ ಗೊತ್ತಿಲ್ಲ. ನಮ್ಮ ಹೋರಾಟ ನಮ್ದು, ನಿಮ್ಮ ಹೋರಾಟ ನಿಮ್ದು ಅಂತಿದಾರಂತೆ. ಕಾರಣ ಇಷ್ಟೇ, ಎಲ್ಲೆಲ್ಲಿ JDS ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ ನಮ್ದನ್ನು ಬೆಳೆ ಬೇಯಿಸ್ಕೊಳ್ಳೋಣ ಅಥವಾ ನಮ್ಮ ಪಕ್ಷವೂ ಕೂಡ ಸಂಘಟನೆ ಆಗಲಿ ಅನ್ನೋ ನಿರ್ಧಾರಕ್ಕೆ ಹೋಗಿದ್ದಾರೆ. ಅದೇನು ತಪ್ಪಲ್ಲ. ಓಕೆ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಪಕ್ಷ ಬಲವರ್ಧನೆ ಆದರೆ JDS ಜೊತೆ ಮೈತ್ರಿ ಅವಶ್ಯಕತೆ ಇಲ್ಲ ಅಂತ ನೀವು ನಿರ್ಧಾರ ಮಾಡಿದ್ರೆ ಸಾಕು. ಹೈಕಮಾಂಡ್ ಲೆವೆಲ್ನಲ್ಲಿ ಇದು ನಿರ್ಧಾರ ಆಗಿರೋದು ಮೈತ್ರಿದು. ಅವ್ರು ತಾನೇ ಒಪ್ಪಿಗೆ ಕೊಟ್ಟಿದ್ದು. ಆಮೇಲೆ JDS ಅವ್ರು ನಿಮ್ಮ ಹತ್ರ ಬಂದಿದ್ದು. ನೀವೇ ನಿರ್ಧಾರ ಮಾಡ್ಕೊಬಿಟ್ರೆ ಅಥವಾ ಹೈಕಮಾಂಡ್ ಏನಾದರೂ ಹೇಳ್ತಾ ನಿಮ್ಗೆ ಹಿಂಗೆ ಮಾಡಿ ಅಂತ ಗೊತ್ತಿಲ್ಲ. ಮುಂದಾಲೋಚನೆಯಲ್ಲಿ ಈಗಿನಿಂದಲೇ ಬಿಜೆಪಿ ರಣತಂತ್ರ ಹೆಣಿತಾ ಇದೆಯಾ ಅನ್ನೋದು ಲೆಕ್ಕಾಚಾರ ಅಂತೆ. ಓಕೆ, ಈಗ ಮ್ಯಾಟ್ರಿಗೆ ಬರೋಣ. ಇವರ ಪ್ರತಿಭಟನೆ ಯಾಕೆ? ಬೆಲೆ ಏರಿಕೆ ವಿರುದ್ಧ. ಬೆಲೆ ಏರಿಕೆ ಯಾರು ಮಾಡಿರೋದು? ರಾಜ್ಯ ಸರ್ಕಾರ ಮಾತ್ರನಾ? ಖಂಡಿತವಾಗ್ಲೂ ಇಲ್ಲ, ಕೇಂದ್ರ ಸರ್ಕಾರ ಕೂಡ ಮಾಡಿದೆ. ಹಾಗಾದ್ರೆ ಹೈಕಮಾಂಡ್ನಲ್ಲಿರುವಂತಹ ಬಿಜೆಪಿ ಪಕ್ಷದ ವಿರುದ್ಧವೂ ನಿಮ್ಮ ಹೋರಾಟ ಇರುತ್ತಾ? ಗೊತ್ತಿಲ್ಲ. ಅಥವಾ ರಾಜ್ಯ ಸರ್ಕಾರ ಏರಿಕೆ ಮಾಡ್ತಾ ಇರೋದು ಬೆಲೆ, ಈ ಹಾಲು, ಮೊಸರು ಇಂಥದ್ರ ಮೇಲೆ ಕಸಕ್ಕೆ ಸೆಸ್ ಹಾಕ್ತಾರೆ ಅಥವಾ ಫೈನ್, ಒಂದು ಕಸದಲ್ಲೂ ಕೂಡ ಹಣ ಕಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋ ಸುದ್ದಿ ಇದೆಯಲ್ಲ, ಇದಕ್ಕೆ ಮಾತ್ರ ನಿಮ್ಮ ಹೋರಾಟ ಸೀಮಿತನಾ? ಅದು ಕೂಡ ಗೊತ್ತಿಲ್ಲ. ಒಂದು ಪ್ರಶ್ನೆ ಇಲ್ಲಿ ಕಾಡೋದು, ಬೆಲೆ ಏರಿಕೆಯ ಪ್ರೊಟೆಸ್ಟ್ ನ ಈಗ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ರಮ್ಯಾ ಪ್ರಶ್ನೆ. ರಾಜಕೀಯವಾಗಿ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷ ಬಲವರ್ಧನೆ ಮಾಡ್ಕೊಳ್ಳಕ್ಕೆ ಇಲ್ಲಿ ಇದೊಂದು ನೆಪ ಅಷ್ಟೇ. ಬೆಲೆ ಏರಿಕೆ ನೆಪ ಅಷ್ಟೇ. ಎಸ್, ಅದರ ಜೊತೆಗೆ ಬೆಲೆ ಏರಿಕೆಯ ಪ್ರೊಟೆಸ್ಟ್ ಯಾಕೆ ಇವತ್ತಿನಿಂದ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವಿಜೇಂದ್ರ ಮಾತಾಡಿದಾರಂತೆ, ಕೇಳೋಣ ಬನ್ನಿ. ಇವತ್ತು ನಾವು ಬೆಲೆ ಏರಿಕೆ ವಿಚಾರ ಇರ್ಬೋದು, ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕಾಯಕ ಸಮುದಾಯಗಳಿಗೆ ಅವ್ರಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡದೇ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ನೋಡ್ತಾ ಇದ್ದೀರಿ, ಆಡಳಿತ ಪಕ್ಷ ಸದಸ್ಯರ ಮಾತುಗಳ ವರ್ಷ ನೋಡ್ತಾ ಇದ್ದೀರಿ. ನಮ್ಮ ಮೆಜಾರಿಟಿ ಬಂದಿದೆ, ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಧೋರಣೆ ಏನಿದೆ, ಇದು ಖಂಡಿತ ರಾಜ್ಯದ ಜನರಿಗೆ ಮಾರಕ ಆಗಿದೆ. ಹಾಗಾಗಿ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಮತ್ತೆ ಬೀದಿಗಳನ್ನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ಬೆಲೆ ಎಸ್, ವಿಜೇಂದ್ರ ಅವರು ಪ್ರತಿಭಟನೆ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ. ಫೈನ್, ಬೆಲೆ ಏರಿಕೆ ಮಾಡಲಿ. ಬಟ್ ನಾನು ಪ್ರಶ್ನೆ ರಮ್ಯಾ, ಬೆಲೆ ಏರಿಕೆಯ ಪ್ರೊಟೆಸ್ಟ್ ಇವತ್ತಿನಿಂದ ಯಾಕೆ ಅಂತ. ಸೆಷನ್ ಅಲ್ಲೇ ಬಜೆಟ್ ಅನೌನ್ಸ್ ಆಯ್ತು, ಅಲ್ಲೇ ಗೊತ್ತಿತ್ತು ಏನೇನು ಏರಿಕೆ ಆಗುತ್ತೆ ಅಂತ. ಅಲ್ಲಿ ಹಾಗಾದ್ರೆ ಬಾಯಿ ಕಡುಬು ಕಚ್ಕೊಂಡಿದ್ರ ಬಿಜೆಪಿ ಅವರು? ವಿಪಕ್ಷ ಅಂತ ಇದ್ದಿದ್ ಯಾಕೆ ಹಾಗಾದ್ರೆ ಸೆಷನ್ ಅಲ್ಲಿ? ಒಂದು ಪ್ರಶ್ನೆ. ಒಂದ್ ರೀತಿ ಅವ್ರಿಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ನಾವಿಕನಿಲ್ಲದ ದೋಣಿ ರೀತಿ ಬಿಜೆಪಿ ತನ್ನ ಅಂದ್ರೆ ತನ್ನ ನಾವಿಕನಿಲ್ಲದ ದೋಣಿ ಹೆಂಗಾಗುತ್ತೆ ಹೇಳಿ, ಆ ಕಡೆಕ ಈ ಕಡೆಕ ಗೊತ್ತೇ ಆಗಲ್ಲ ಅಂತ ಪರಿಸ್ಥಿತಿ ತಂದು ಇಟ್ಕೊಬಿಟ್ಟಿತ್ತು ಅವರಿಗೆ. ಇಲ್ಲಿ ಪ್ರೊಟೆಸ್ಟ್ ಯಾವ್ದಕ್ಕೆ ಮಾಡಬೇಕು ಅಂತ ಕನ್ಫ್ಯೂಷನ್. ಒಂದ್ ಕಡೆ ಪಕ್ಷದಲ್ಲಿ ಯಾರನ್ನ ಕಿತ್ತಾಕ್ತಾರೆ, ಯಾರನ್ನ ಬಿಡ್ತಾರೆ, ಅವ್ರದ್ದೇ ಹಿತಾಸಕ್ತಿ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸೆಷನ್ನ ಪೂರ್ತಿ ಹಾಳೆ ಮಾಡಿಬಿಟ್ರು. ಈಗ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ, ಆಮೇಲೆ ಸರಿ ಇವತ್ತಿನಿಂದ ಪ್ರತಿಭಟನೆ ಅಂದ್ರಲ್ಲ, ಯಾವ ವಿಚಾರಕ್ಕೆ? ಬರೀ ಬೆಲೆ ಏರಿಕೆ ವಿಚಾರನ? ಅದನ್ನೇ ನಾನು ಹೇಳಿದ್ದು. ಬೆಲೆ ಏರಿಕೆ ಅಂದ್ರೆ ಸೆಂಟ್ರಲ್ ಅವರು ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಪಕ್ಷದ ಹೈಕಮಾಂಡ್ ವಿರುದ್ಧವೂ ಕೂಡ ನೀವು ಪ್ರೊಟೆಸ್ಟ್ ಮಾಡ್ತೀರಾ? ಒಂದು ಮಗದೊಂದು ಏನಪ್ಪಾ ಅಂತ ಹೇಳಿದ್ರೆ,
ಯಾವ ವಿಚಾರಕ್ಕೆ ಬೆಲೆ ಅಂದ್ರೆ ಬೆಲೆ ಏರಿಕೆ ವಿಚಾರಕ್ಕೆ ನೀವು ಪ್ರತಿಭಟನೆ ಅಂದ್ರಿ. ಮೊನ್ನೆ ನೋಡಿದ್ರೆ ಮುಸ್ಲಿಂ ಬಿಲ್ ಅಂದ್ರೆ ಈ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂದ್ರಲ್ಲ, ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಎಲ್ಲಿ ಹೋಯ್ತು ಪ್ರತಿಭಟನೆ? ಏನಾಯ್ತು ಪ್ರತಿಭಟನೆ? ಅವತ್ತೊಂದು ದಿನಕ್ಕೆ ಮಾತ್ರ ಸೀಮಿತನಾ? ಒಂದು ದಿನದ ವೀರರಾಗ್ತಾ ಇದ್ದಾರೆ ಬಿಜೆಪಿ. ಆಮೇಲೆ ಇದೆಲ್ಲ ಗಮನಿಸಿದಾಗ ಪ್ರಸ್ತುತ ರಾಜಕೀಯದಲ್ಲಿ ಅನ್ನಿಸ್ತಾ ಇರೋದು ಒಂದು ನೆಟ್ಟಗಿರೋ ವಿಪಕ್ಷ ಬೇಕು. ಆಡಳಿತ ಪಕ್ಷ ಇರಲಿ, ನೆಟ್ಟಗಿರೋ ವಿಪಕ್ಷದ ಕೊರತೆ ಎದುರಾಗ್ತಾ ಇರೋದು ರಾಜ್ಯದಲ್ಲಿ ನಾವು ಆರಾಮಾಗಿ ಗಮನಿಸ್ಬೋದು. ಇವ್ರುಗಳಿಗೆ ಅದೇ ಎತ್ತೇರಿಗೆ ಹೇಳಿದ್ರೆ ಕೋಣ ನೀರಿಗೆ ಅನ್ನೋ ಪರಿಸ್ಥಿತಿ ಇಲ್ಲಿ ತನಕ ಇತ್ತು. ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ರು, ಅದಕ್ಕೆ ನಾನು ಕೇಳಿದ್ದು ಬಾಯಿಗೆ ಅವಾಗೇನು ಕಡುಬು ಕಚ್ಕೊಂಡಿದ್ರ ಕೇಳ್ದಲ್ಲೇ ಇದ್ದಂಗೆ? ಅವಾಗಲೇ ಪ್ರತಿಭಟನೆ ಮಾಡ್ಬೋದಿತ್ತಲ್ಲ, ಸ್ಟ್ರಾಂಗ್ ಮಾಡ್ಕೋಬೋದಿತ್ತಲ್ಲ. ರಾಜ್ಯ ಬಿಜೆಪಿಲಿ ಕೇಳೋರು ಯಾರೂ ಇಲ್ಲ ನಂಗೆ ಆಗ್ಬಿಟ್ಟಿತ್ತು. ಹೈಕಮಾಂಡು ನಿಮ್ಮ ಕಡೆ ಕ್ಯಾರೇ ಅಂತ ಇರಲಿಲ್ಲ, ಗಮನ ಕೊಡ್ತಾ ಇರಲಿಲ್ಲ. ಸೆಷನ್ ಹಂಗೂ ಹಿಂಗೂ ಮಾಡ್ಕೊಂಡು ಹೆಂಗೋ ಬಂದ ಪುಟ್ಟ ಹೋದ ಪುಟ್ಟ ಅಂದ್ಕೊಂಡು ದಿನ ಕಳೆದ್ರಿ. ಅದ್ರದ್ದೇನು ಅಮೌಂಟ್ ಬರುತ್ತೆ ನಿಮ್ಮ ಇದಕ್ಕೆ ಸೆಷನಿಗೆ ಅಟೆಂಡ್ ಆಗಿದ್ದಕ್ಕೆ ತಗೊಂಡ್ರಿ, ಸುಮ್ಮನೆ ಮಜಾ ಮಾಡಿದ್ರಿ. ಈಗಿಂದ ಏನೋ ಒಂದು ಸುದ್ದಿಲಿ ಇರಬೇಕಲ್ಲ, ಅದಕ್ಕೆ ಬೆಲೆ ಏರಿಕೆಯ ಪ್ರತಿಭಟನೆ ಅಂತ ಇದ್ದೀರಿ ಒಂದು. ಆಮೇಲೆ ನಾನು ಕಸದ ವಿಚಾರದಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವಾಗಲೇ ಹೇಳಬೇಕಿತ್ತು, ಮರ್ತೆ ನಾನು. ಕಸದ ವಿಚಾರದಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತಿದ್ರಲ್ಲ, ಕಸದ ವಿಲೇವಾರಿ ಹೆಂಗಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ. ನೆಟ್ಟಿಗೆ ಆಗ್ತಾ ಇದೆಯಾ ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ? ಅದಕ್ಕೂ ಹಣ ಅಂತ ಪೀಕ್ತಾ ಇದ್ದೀರಲ್ಲ. ಎಷ್ಟು ದಿನ ಹಂಗಂಗೆ ಬಿದ್ದಿದ್ದಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಎಷ್ಟು ಸಲ ಸುದ್ದಿ ಮಾಡಿದ್ವಿ, ನಾವು ರಿಪೋರ್ಟಿಂಗ್ ಮಾಡಿದ್ವಿ. ಕಸ ಎಲ್ಲೆಲ್ಲಿ ಎಷ್ಟು ಗಬ್ಬು ನಾರ್ತಾ ಇದೆ, ಅಲ್ಲಿರೋ ಸುತ್ತಮುತ್ತ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಇದರ ನಡುವೆ ಹಣ ಕೊಟ್ಟು ಕಸವನ್ನು ಗಾಡಿಗೆ ತುಂಬಿಸಿ ಅಲ್ಲೇ ನಿಲ್ಸಕ್ಕೆ ಬೇರೆ ಹಣ ಒಂದು. ಮಗದೊಂದು ಕಡೆ ಬಿಜೆಪಿ ಅಂತ ನೋಡೋದಾದ್ರೆ, ಹೌದು ಇವರಿಗೆ ಯಾವುದೇ ರೀತಿಯ ನೈತಿಕತೆನೇ ಇಲ್ವಾ ಅಂತ. ಪ್ರತಿಭಟನೆ ಅಂತಾರೆ, ಇವರಲ್ಲೇ ತಾಳಮೇಳ ಎರಡೂ ಇಲ್ಲ. ಒಂದು ರೀತಿ ಕಪ್ಪೆಗಳನ್ನು ಒಂದೇ ತಕಡಿಗೆ ಹಾಕಿ ತುಂಬಿದ ಪರಿಸ್ಥಿತಿಯಲ್ಲಿ ಇಲ್ಲಿ ತನಕ ಬಿಜೆಪಿ ಇತ್ತು. ಇದರಿಂದ ಒಂದು ವಿಕೆಟ್ ಗಾನ್, ಹೊರಗೋಗಿದೆ. ಇನ್ನು ಮುಂದಕ್ಕಾದ್ರೂ ನೆಟ್ಟಿಗಿರ್ತಾ ರಾಜ್ಯ ಬಿಜೆಪಿ? ವಿಜೇಂದ್ರ ಇದರ ಸಾರಥ್ಯವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಮುಂದಕ್ಕೆ, ಅವ್ರ ಮೇಲೆ ನಿಂತಿದೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಈಗ.